ದೂರ ಇದೆ ಅಂದ್ಕೊಂಡೆ ಟೆಂಪಲ್ ತುಂಬಾ ಹತ್ರ ಇದೆ. ಬನ್ನಿ ಹೋಗೋಣ ಟೆಂಪಲ್ಗೆ. ನಾನು ಆಟೋ ಮಾಡೋಣ ಅಂತಿದ್ದೆ, ಗೂಗಲ್ ಮ್ಯಾಪಲ್ಲಿ ಹಾಕಿ ಟೆಂಪಲ್ ಎಷ್ಟು ದೂರ ಇದೆ ಅಂತ. ತುಂಬ ಹತ್ರ ಇತ್ತು. ಹತ್ರ ಇರೋಣ ಕಾರಣ ನಾನು ಇದು ಮಾಡಲಿಲ್ಲ, ಅಮೌಂಟ್ ಕೊಟ್ಟು ಬರಲಿಲ್ಲ ಆಟೋದಲ್ಲಿ. 100 ರೂಪಾಯಿ ಉಳಿತು ಈಗ. 100 ರೂಪಾಯಿ ಕೇಳಿದ್ರು ಆಟೋದವರು, 100 ರೂಪಾಯಿ ಉಳಿತು ಈಗ. ಹಿಂಗೆ ಉಳಿಸೋದು ದುಡ್ಡು ಟ್ರಿಪ್ಪಿಗೆ ಬಂದರೆ. 100 ರೂಪಾಯಿ 50 ರೂಪಾಯಿ ಕೊಡ್ಕೊ ಹೋದರೆ ದುಡ್ಡು ಖಾಲಿ ಆಗೋಯ್ತದೆ ಅಲ್ವಾ. ನಮಸ್ಕಾರ ಫ್ರೆಂಡು, ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂದ್ಕೋತೀನಿ. ನೋಡಿ ಇವತ್ತು ನಮ್ಮ ರಾಮೇಶ್ವರಂಗೆ ಬಂದಿದ್ದೀವಿ. ಬಂದಾಗ ಮಾತ್ರ ಏನು ಬಿಸಿಲು ಅಂತೀರಾ, ಸಿಕ್ಕಾಪಟ್ಟೆ ಬಿಸಿಲು. ನೀವು ನೋಡ್ತಾ ಇದ್ರಲ್ಲ, ತುಂಬಾ ಬಿಸಿಲಿತ್ತು ನಮಗೆ. ಮತ್ತು ನನಗೆ ಫುಲ್ಲು ಸುಸ್ತಾಗೋಯ್ತು, ಏನು ಇಷ್ಟು ಮಟ್ಟಿಗೆ ಬಿಸಿಲಿರುತ್ತಲ್ಲ ಅಂತ. ನಾವು ಹೋಗಿರೋದು ಬೇರೆ ಬೇಸಿಗೆ ಟೈಮು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೋಡಿ ನಮ್ಮ ಹಳೆ ವಿಡಿಯೋ ಇದೆ, ಹೆಂಗೆ ಬಂದೆ ಇಲ್ಲಿಗೆ, ಎಷ್ಟು ಕಾಸ್ಟಲ್ಲಿ ಬಂದೆ, ಪ್ರತಿಯೊಂದು ಇನ್ ಡೀಟೇಲಾಗಿ ಹಾಕಿದ್ದೀನಿ. ಅಲ್ಲಿ ನೀವು ಏನೇ ನೀವು ವಿಸಿಟ್ ಮಾಡಬೇಕು ಮತ್ತು ಎಲ್ಲೆಲ್ಲೂ ವಿಸಿಟ್ ಮಾಡಿದ್ರೆ ನಿಮ್ಗೆ ತುಂಬ ಟೈಮ್ ಸೇವ್ ಮಾಡ್ಬೋದು. ಎಲ್ಲ ರೀತಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಫುಲ್ ವೀಡಿಯೋ ಇರುತ್ತೆ ನನ್ನ ಹತ್ರ, ಫುಲ್ ನೋಡಿ ಓಕೆನಾ. ಫುಲ್ ನಾನು ನಡ್ಕೊ ಬರ್ತಾಯಿದ್ದು ನೋಡ್ತಾ ಇರ್ಬೋದು ನೀವು. ಎಷ್ಟು ದೂರ ಇದೆ ಅಂದರೆ ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪನೇ ದೂರ ಇರೋದು. ಆರಾಮಾಗಿ ನಡ್ಕೊ ಬರ್ಬೋದು ನೀವು, ಅಷ್ಟು ದೂರ ಅನಿಸಲ್ಲ. ನೋಡ್ತಾ ಇದ್ದೀರಲ್ಲ, 800 ಮೀಟ್ರಿಂದ 900 ಮೀಟ್ರ್ ಇರ್ಬೋದು ಅಷ್ಟೇ. 1 ಕಿಲೋಮೀಟ್ರ್ ಒಳಗಡೆನೆ, 1 ಕಿಲೋಮೀಟ್ರ್ ಆರಾಮಾಗಿ ಹಿಡಿಬೋದು. ಬೆಳಗ್ಗೆ ಬಂದ್ಬಿಟ್ಟು ಒಂದು ರೌಂಡ್ ತಿಂಡಿ ಮಾಡ್ಕೊಬಿಟ್ರೆ, ಫುಲ್ ವಾಕಬಲ್ ಹೊಂಟೋಗ್ಬಿಟ್ರೆ ಹೊಟ್ಟೆಲ್ಲ ಸ್ವಲ್ಪ ಕರಗುತ್ತೆ. ಬೆಸ್ಟು ಅಂದ್ಕೊಳ್ಳಿ ವಾಕಬಲ್ ನೀವು ಹೋಗೋವಂಥದ್ದು. ಬನ್ನಿ ದೇವಸ್ಥಾನ ಒಳಗಡೆ ಹೋಗ್ತಾ ದೇವಸ್ಥಾನ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ, ಏನಿದೆ ಸ್ವಲ್ಪ ಹಿಂದಿನ ಕತೆ ಅಂದ್ಕೊಂಡು. ಶಿವಪುರಾಣ ಮತ್ತು ಸ್ಕಂದ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ತುಂಬ ಒಳಗಡೆ ಬಿಹೈಂಡ್ ಸ್ಟೋರಿ ಏನಿದೆ ಅಂತ ಡೀಟೇಲಾಗಿ ಹೇಳ್ತೀನಿ, ನೋಡ್ಕೊಳ್ಳಿ ಸ್ವಲ್ಪ. ಇದೆ ಇಲ್ಲಿ ಜ್ಯೋತಿರ್ಲಿಂಗ ಏನಕ್ಕೆ ಬಂತು ಅಂದರೆ, ರಾವಣನ ಸಂಹಾರ ಮಾಡಾದ್ಮೇಲೆ ಇಂಡಿಯಾಗೆ ಬರ್ತಾರೆ. ಮರಳಿ ಕಡೆ ಬಂದಾಗ ಋಷಿಮುನಿಗಳು ಹೇಳ್ತಾರೆ, ನೀನು ಒಂದು ಶಿವಲಿಂಗ ಸ್ಥಾಪನೆ ಮಾಡಬೇಕು ಅಂತ. ಆಗ ಹನುಮಂತಂಗೆ ಹೇಳ್ತಾರೆ ರಾಮ ಅವರು, ನೀವು ಹೋಗಿ ಕೈಲಾಸ ಪರ್ವತಕ್ಕೆ ಹೋಗಿ ಒಂದು ಎತ್ಕೊಬನ್ನಿ ಅಂತ, ಲಿಂಗ ತಗೊಬನ್ನಿ ಅಂತ. ಆವಾಗ ಅವರು ಎಲ್ಲೂ ಹುಡುಕ್ತಾರೆ, ಎಲ್ಲೂ ಸಿಗೋಲ್ಲ. ಆಗ ತಪಸ್ಸು ಮಾಡಿ ಅದನ್ನು ತಗೋಬೇಕಿರುತ್ತೆ. ಆಗ ತಪಸ್ಸು ಮಾಡ್ತಾರೆ ಅವರು. ತಪಸ್ಸು ಮಾಡಾದ್ಮೇಲೆ ಶಿವದೇವರು ಪ್ರತ್ಯಕ್ಷವಾಗಿ ಲಿಂಗವನ್ನು ಕೊಟ್ಟು ಹೋಗ್ತಾರೆ. ಸ್ವಾಮಿ ಆಂಜನೇಯ ಬರೋದು ತುಂಬ ಲೇಟಾಗುತ್ತೆ. ಲೇಟಾಗಿ ಬರೋ ಕಾರಣ ಸೀತಾಮಾತೆ ಮರಳಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಲಿಂಗವನ್ನು ಸ್ಥಾಪನೆ ಮಾಡಿದ್ಮೇಲೆ ಏನಾಗುತ್ತೆ ಅಂತಂತಂದರೆ, ಆ ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾರೆ. ರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾಮಾತೆ ಅವರು. ಹನುಮಂತ ಅವರು ತಗೊಬರ್ತಾರೆ. ಹನುಮಂತ ಅವ್ರು ತಗೊಬಂದ್ಮೇಲೆ ಅದಕ್ಕೂ ಪೂಜೆ ಮಾಡ್ತಾರೆ. ಫಸ್ಟ್ ಹೇಳ್ತಾರೆ, ಏನೇ ಆದರೂ ಫಸ್ಟು ಹನುಮಂತ ತಂದಿರುವಂತಹ ಲಿಂಗಕ್ಕೆ ಪೂಜೆ ಆಗಬೇಕು, ನಂತರ ಈ ಲಿಂಗಕ್ಕೆ ಪೂಜೆ ಆಗಬೇಕು ಅಂತ ಸ್ವಾಮಿ ಶ್ರೀರಾಮ ಅವರು ಹೇಳ್ತಾರೆ. ಇಲ್ಲಿ ನಾವು ಏನು ನೋಡ್ಬೋದಪ್ಪ ಅಂದರೆ, ನೋಡ್ತಾ ಇದ್ರಲ್ಲ, ವಿಶ್ವದ ಅತಿ ಉದ್ದವಾದ ಕಾರಿಡಾರ್ ನೋಡ್ಬೋದು. ಇಲ್ಲಿ ನಾವು 30 ಅಡಿ ಎತ್ತರವಾದಂತಹ ಕಂಬಗಳನ್ನು ಇಲ್ಲಿ ನಾವು ನೋಡ್ಬೋದು. ಎಷ್ಟು ಶುದ್ಧ ಇದೆ ನೋಡಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ವಿಮರ್ಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಅನ್ನುವಂಥ ನೀರಿಂದ ಹಾರಿರ್ಬೋದು, ಪ್ರತಿಯೊಂದು ಇದು ಮಾಡಿದ್ದಾರೆ. ಮತ್ತು ಇದು ದ್ರಾವಿಡ ಶೈಲಿಯ ಶತಮಾನದ ವಾಸ್ತುಶಿಲ್ಪ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಇಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಕೂಡ ಪ್ರಮುಖವಾಗಿದೆ. ಮತ್ತು ಇದು ಪೂರ್ವದಿಂದ ಪಶ್ಚಿಮ ಭಾಗಕ್ಕೆ ಎಷ್ಟು ಅಡಿ ಇದೆ ಅಂತಂದರೆ, ದೇವಸ್ಥಾನ ಫುಲ್ಲು 865 ಅಡಿ, ಮತ್ತು ಉತ್ತರದಿಂದ ದಕ್ಷಿಣಕ್ಕೆ 657 ಅಡಿ. ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಉದ್ದ ಇರ್ಬೋದು ಅಂತ. ನಾವು ನೋಡಿ ದರ್ಶನಕ್ಕೆ ಹೋದ್ವಿ. ದರ್ಶನ ಮಾಡೋಕ್ಕಿಂತ ಮುಂಚೆನೇ ಅಲ್ಲಿ ದೇವಸ್ಥಾನಕ್ಕೆ ಬಂದಾಗ ಎಲ್ಲೂ ಇಲ್ಲದ ಖುಷಿ, ಮತ್ತು ಮನಸ್ಸಿಗೆ ಏನೋ ಒಂಥರ ತೃಪ್ತಿ, ಮತ್ತು ಏನೋ ಒಂಥರ ಸಂತೋಷ ಆಗುತ್ತೆ. ನಾವು ಬಂದಾಗ ನೋಡ್ತಾ ಇರ್ಬೋದು ರಶ್ ಎಷ್ಟಿದೆ ಅಂತ. ಅಷ್ಟು ರಶ್ಶಲ್ಲಿ ಹೋದ್ರೂ ನಮಗೆ ಯಾವುದೇ ರೀತಿ ಸುಸ್ತಾಗಲಿ ಅಥವಾ ಏನು ಅನಿಸಲ್ಲ. ಯಾಕೆಂದರೆ ನಮಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಒಳಗಡೆ ಹೋಗ್ತಾ ಇರೋದ್ರಿಂದ. ನೋಡ್ತಾ ಇರ್ಬೋದು ಎಷ್ಟು ಜನ ರಶ್ ಇದ್ದಾರೆ ಅಂತ. ಕ್ಯೂ ಅಲ್ಲಿ ತುಂಬ ಹೋಗ್ತಾ ಇರ್ತೀವಿ, ಒಬ್ಬರಿಂದ ಒಬ್ಬರು ನೋಡ್ತಾ ಇರ್ಬೋದು. ಮತ್ತು ಎಲ್ಲ ಕ್ಯೂಗಳನ್ನ ಪಾಲಿಸ್ತಾರೆ, ಯಾರು ಮಧ್ಯೆ ಆರೋ ಅಂಥದ್ದು ಆ ಥರ ಕೆಲಸವನ್ನು ಯಾರು ಮಾಡಲ್ಲ. ನೋಡಿ, ಇದೇ ನಾವು ಅಲ್ಲಿ 50 ರೂಪಾಯಿ ಚಾರ್ಜ್ ಕೊಟ್ಟಿರ್ತೀವಿ ಫಸ್ಟೇ. ಟಿಕೆಟ್ ತೊಗೊಂಡು ಬಂದಮೇಲೆ ಒಳಗಡೆ ಬಿಡ್ತಾರೆ. 22 ಬಾವಿಗಳಿರ್ತವೆ ಟೋಟಲು. 22 ಬಾವಿಗಳಲ್ಲೂ ಕೂಡ ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ. ನೋಡಿದ್ರಲ್ಲ, 22 ಬಾವಿಗಳಲ್ಲೂ ನೀವು ಒಂದೊಂದು ಬಾವಿಗೆ ಒಂದೊಂದು ಅಮೌಂಟ್ ಕೊಡಬೇಕಂತ ಇಲ್ಲ. ನೀವು ಒಂದು ಸಲ ಪೇ ಮಾಡ್ತೀರ ಅಷ್ಟೇ. ಒಂದು ಸಲ ಪೇ ಮಾಡಿದ್ಮೇಲೆ ಒಂದು ಚಿಕ್ಕ ಬಕೆಟ್ ಥರ ಇರುತ್ತೆ, ಆ ಬಕೆಟಲ್ಲಿ ನಿಮಗೆ ನೀರು ಹಾಕ್ತಾರೆ. ನಂತರ ನೀವು ಬರೋದೇ ದರ್ಶನಕ್ಕೆ. ನೋಡಿ, ದರ್ಶನಕ್ಕೆ ಬಂದಿದ್ದೀವಿ. ಫ್ರೀ ದರ್ಶನ ಮತ್ತು ಪೇಡ್ ದರ್ಶನ ಇರುತ್ತೆ. ನೋಡ್ತಾ ಇರ್ಬೋದು, ನೀವು ಅಮೌಂಟ್ ಕೊಟ್ಟು ಹೋಗ್ಬೋದು. ಎಷ್ಟು ರೂಪಾಯಿ ಇರುತ್ತಪ್ಪ ಅಂದರೆ 100 ರೂಪಾಯಿ ಇತ್ತು ನೋಡಿ. ಅವರು ಫ್ರೀ ಅಂತ ಹೋಗಿದ್ರೆ ಆನ್ಲೈನಲ್ಲಿ, ಅದು ಫ್ರೀ ಇರಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ಅವರು ಎಲ್ಲ ಅಮೌಂಟ್ ಕೊಡಬೇಕಾಗುತ್ತೆ ಅಂತ ಹಿಂದ್ಗಡೆ ಬರ್ತಾಯಿದ್ದಾರೆ ಎಲ್ಲ. ನೋಡಿ, ತುಂಬ ಜನ ಹಂಗೆ ಹೋಗಿದ್ರು, ತುಂಬ ಜನ ಹಂಗೆ ಬರ್ತಾಯಿದ್ದಾರೆ ಹಂಗೇ. ಯಾಕೆಂತಂದರೆ ಫ್ರೀ ಇರಲ್ಲ ಅಂತ. ಮತ್ತು ನೋಡಿ, ಒಳಗಡೆ ದರ್ಶನ ನಮಗೆ ತುಂಬ ಚೆನ್ನಾಗಾಯಿತು ಮಾತ್ರ. ಒಳ್ಳೆ ಫೀಲ್ ಅಂದ್ಕೊಳ್ಳಿ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ನಿಜವಾಗ್ಲೂ.
ನೋಡಿ ಯಾವ ರೀತಿ ಇದೆ ದೇವಸ್ಥಾನ ಒಳಗಡೆ ಅಂತ. ಇಲ್ಲಿಂದನೇ ದೇವ್ರ ದರ್ಶನ ಆಗೋಯ್ತು ನಮಗೆ. ನೀವು ಸಣ್ಣ ಮಾಡ್ಕೊಬಿಡಿ. ಒಳಗಡೆ ಆನೆ ಎಲ್ಲ ಇತ್ತು, ತುಂಬ ಖುಷಿ ಆಯಿತು. ಆನೆ ಹೆಂಗಪ್ಪ ಅಂದರೆ ಕಾಸು ಕೊಟ್ಟರೆ ಮಾತ್ರ ತಲೆ ಮೇಲೆ ಹೊಡಿತಾ ಇದ್ದಿದ್ದು. ಅದು ಅವರು ಹೇಳ್ಕೊಡ್ತಾ ಇರೋದಲ್ಲ, ಅದೇ ಆನೆ ಮಾಡ್ತಿದ್ದು. ನಮಗೆ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ಇದೇ ರೀತಿ ವೀಡಿಯೋಸ್ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.